ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಹೆಲ್ಪ್, ಸಹಾಯ, ಪುಟ್ಟ ಪದ, ಹಾಗೆ ಪರಿಣಾಮ ಅಪಾರ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಸಹಾಯವನ್ನು ಮಾಡಿರ್ತೀವಿ, ಅನೇಕ ಬಾರಿ ಸಹಾಯವನ್ನು ಪಡ್ಕೊಂಡಿರ್ತೀವಿ, ಹೌದಲ್ವಾ? ಹಾಗಿದ್ರೆ ಏನಪ್ಪ ಇದರಲ್ಲಿ ಅಂಥ ವಿಶೇಷ ಮಾತನಾಡುವಂಥದ್ದು ಅಂತ ಹೇಳಿದ್ರೆ, ನಾನು ಹೀಗೆ ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ, ಹರೀಶ್ ಅಂತ ಅವರು. ಆ ಸಂದರ್ಭದಲ್ಲಿ ಅವರೊಂದು ಪುಟ್ಟ ಕತೆ ಹೇಳಿದ್ರು. ನನಗೆ ಆವಾಗ ಅನ್ನಿಸ್ತು, ಯಾಕೆ ಈ ಪುಟ್ಟ ಕಥೆನ ನಾನು ಶೇರ್ ಮಾಡಬಾರ್ದು ಅಂತ. ಹಾಗಾಗಿ ಆ ಕತೆ ಕೇಳಾದ ನಂತರ ಹೆಲ್ಪ್ಗೆ 2 ಪರ್ಸ್ಪೆಕ್ಟಿವ್ ಡೆವಲಪ್ ಮಾಡಿಕೊಂಡೆ. ಒಂದು, ಥಿಂಕ್ ಬಿಫೋರ್ ಯು ಟೇಕ್ ಅ ಹೆಲ್ಪ್. ಮತ್ತೊಂದು, ಥಿಂಕ್ ಬಿಫೋರ್ ಯು ಹೆಲ್ಪ್. ಅಂದರೆ ಈ ಕಥೆನ ಹೇಳ್ತೀನಿ. ಈ ಕಥೆನ ಹೇಳಾದ ನಂತರ ನಿಮಗೂ ಹೆಲ್ಪ್ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಪ್ರಶ್ನೆ ಬಂದು ಕುತ್ಕೊಂಡ್ಬಿಡುತ್ತೆ. ಆಯಿತಾ? ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲನೇದು ಹೇಳಿದೆ, ಥಿಂಕ್ ಬಿಫೋರ್ ಯು ಟೇಕ್ ಆ್ಯನ್ ಹೆಲ್ಪ್ ಅಂದರೆ ನಾವು ಯಾರ ಹತ್ರ ಸಹಾಯ ಪಡ್ಕೋತೀವಲ್ಲ, ಪಡ್ಕೊಳ್ಳುವಂಥ ಸಹಾಯ ಹೇಗಿರಬೇಕು ಅಂದರೆ, ಅವರ ಕೈ ಕೆಳಗಡೆ ನಾವು ಅಡಿಯಾಳಾಗಬಾರ್ದು. ಅಂದರೆ ಈ ಹೆಲ್ಪ್ ತಗೊಂಡ್ಬಿಟ್ಟಿದ್ದೀವಿ ಅಂತ ಆಬ್ಲಿಗೇಷನ್ಗೆ ಒಳಪಡಬೇಡಿ. ದಟ್ ಈಸ್ ನಾಟ್ ಅನ್ ಹೆಲ್ಪ್. ಇಟ್ ಮೈಟ್ ಬಿ ಅನ್ ಇಂಟೆನ್ಷನಲಿ ಡನ್ ಅ ಸಪೋರ್ಟ್. ಆಯಿತಾ? ಸೊ ಹಾಗಾಗಿ ನೀವು ಯಾರ ಹತ್ರ ಹೆಲ್ಪ್ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ, ಅದು ಯಾವ ರೀತಿಯ ಸಹಾಯವನ್ನು ಪಡ್ಕೋತಿದ್ದೀರಾ ಅಂತ ಯೋಚನೆ ಮಾಡಿಕೊಂಡು ಹೆಲ್ಪ್ನ ತಗೊಳ್ಳಿ. ಅಂಥ ಸಹಾಯ ಯಾವುದು ನಿಮ್ಮನ್ನು ಅಡಿಯಾಳಾಗಿ ಕೆಲಸ ಮಾಡಿಸುತ್ತೆ ಅಥವಾ ಯಾವುದು ನಿಮಗೆ ಒಂದು ಆಬ್ಲಿಗೇಷನ್ ಆಗಿಬಿಡುತ್ತೆ, ಅಂಥ ಸಹಾಯಗಳನ್ನು ನೀವು ಪಡ್ಕೊಳ್ದೇ ಇರೋದೇ ತುಂಬ ಉತ್ತಮ ಅಂತ ಹೇಳ್ತೀನಿ. ಅದಕ್ಕೆ ಹೇಳಿದ್ದು ಥಿಂಕ್ ಬಿಫೋರ್ ಯು ಟೇಕ್ ಆ್ಯನ್ ಹೆಲ್ಪ್ ಅಂತ. ಆಯಿತಾ? ಎರಡನೇದು, ಇದು ತುಂಬ ಮುಖ್ಯವಾದದ್ದು, ಥಿಂಕ್ ಬಿಫೋರ್ ಯು ಹೆಲ್ಪ್. ಇದಕ್ಕೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇದ್ದ, ಅವನು ಕುದುರೆ ಮತ್ತು ಕುರಿ ಎರಡನ್ನು ಸಾಕ್ತಾ ಇದ್ದ. ಆಯಿತಾ? ಆ ಸಂದರ್ಭದಲ್ಲಿ ಕುದುರೆ ಏನೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಆ ರೀತಿ ನಿಶಕ್ತವಾಗಿತ್ತು. ಕುರಿ ಅದ್ರ ಜೊತೆ ಇತ್ತು. ಸೊ ಕುರಿ ಮತ್ತು ಕುದುರೆ ಇಬ್ಬರು ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಅದರ ಮಾಲೀಕ ಮಾತನಾಡ್ತಾ ಇರುವಂಥದ್ದನ್ನು ಕುರಿ ಕೇಳಿಸ್ಕೊಂತು. ಏನಪ್ಪ ಮಾತನಾಡ್ತಾ ಇದ್ರು ಅಂದರೆ, ಮಾಲೀಕ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾನೆ, ಈ ಕುದುರೆ ಓಡ್ತಾ ಇಲ್ಲ, ಇದು ನಿಶಕ್ತವಾಗೋಗಿದೆ, ಸೊ ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂಥೇಳಿ. ಹಾಗಾಗಿ ಡಾಕ್ಟ್ರು, ಹೌದು, ಅದಕ್ಕೆ ದಯಾಮರಣ ರೀತಿಯಲ್ಲಿ ಏನಾದರೂ ನಾವು ಮಾಡಿಬಿಡೋಣ, ಅದು ನೋವು ತಿನ್ನೋಕ್ಕಾಗಲ್ಲ, ಹುಷಾರಾಗ್ತಿಲ್ಲ ಅದು ಬೇರೆ ಅಂತ ಡಾಕ್ಟರ್ ಹೇಳ್ತಾ ಇದ್ರಂತೆ. ಈ ವಿಚಾರವನ್ನು ಕೇಳಿಸ್ಕೊಂಡಂಥ ಕುರಿ ಬೇಜಾರಾಗತ್ತೆ. ಬಂದ್ಬಿಟ್ಟು ಕುದುರೆಗೆ ಹೇಳುತ್ತೆ, ನೋಡು, ಹೀಗೆ ಮಾತಾಡ್ಕೋತಾ ಇದ್ರು ಡಾಕ್ಟರು ಮತ್ತು ನಮ್ಮ ಒಡೆಯ, ನಿನ್ನನ್ನು ಇಂಜೆಕ್ಷನ್ ಕೊಟ್ಟು ಅವರು ಸಾಯಿಸ್ಬಿಡ್ಬೇಕು ಅಂತಿದ್ದಾರೆ. ಹಾಗಾಗಿ ನೀನು ರೆಡಿಯಾಗು, ಎದ್ದೇಳು, ನಿನ್ನ ಕೈಯಲ್ಲಿ ಆಗತ್ತೆ, ನೀನು ಓಡ್ತೀಯಾ, ಎಲ್ಲ ಆಗತ್ತೆ ನಿನ್ನ ಕೈಯಲ್ಲಿ ಅಂತ ಕುರಿ ಕುದುರೆನ ಮೋಟಿವೇಟ್ ಮಾಡುತ್ತೆ. ಕುರಿ ಮಾತನ್ನು ಕೇಳಿದಂಥ ಕುದುರೆ ಮೋಟಿವೇಟ್ ಆಗಿಬಿಟ್ಟು ಹುಷಾರಾಗ್ಬಿಡುತ್ತೆ. ಆವಾಗ ಅದನ್ನು ನೋಡಿದಂಥ ಮಾಲೀಕ ತುಂಬ ಖುಷಿ ಪಟ್ಬಿಡ್ತಾನೆ. ಆಯಿತಾ? ಆವಾಗ ಮಾಲೀಕ ಏನು ಮಾಡ್ತಾನೆ, ಕುದುರೆ ಓಡೋದಕ್ಕೆ ಶುರುವಾಯಿತು, ಕುದುರೆ ಚೆನ್ನಾಗಿ ಆಗೋಯ್ತು ಅಂತ ಹೇಳ್ಬಿಟ್ಟು ತನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ಪಾರ್ಟಿ ಮಾಡೋಣ ಬನ್ನಿ ಅಂತ ಕರೀತಾನೆ. ಯಾಕಪ್ಪ ಅಂತ ಹೇಳಿದ್ರೆ, ಕುದುರೆ ಹುಷಾರಾಗೋಗಿದೆ ಅಂಥೇಳಿ ಕರೀತಾನೆ.
ಪಾರ್ಟಿ ಮಾಡೋಕ್ಕೆ ಅಂತ ಹೋದಾಗ ಆವಾಗ ಆ ಕುರಿನ ಕಡಿದ್ಬಿಟ್ಟು ಪಾರ್ಟಿ ಮಾಡ್ತಾನೆ. ಏನಾಯಿತು ಇಲ್ಲಿ? ಕುರಿ ಇಂಟೆನ್ಷನ್ ಇದ್ದಿದ್ದು ಕುದುರೆಗೆ ಒಳ್ಳೇದಾಗಲಿ ಅಂತ. ಆದರೆ ಕುದುರೆ ಚೆನ್ನಾಗಾಗಿದ್ದಕ್ಕೆ ಕುರಿ ತನ್ನ ಜೀವವನ್ನೇ ಕಳ್ಕೋಬೇಕಾದಂಥ ಸಂದರ್ಭ ಬಂತು ಅಲ್ವಾ? ಯಾಕಪ್ಪ ಈ ಪುಟ್ಟ ಕತೆ ಹೇಳಿದೆ ನಾನು ಅಂತ ಹೇಳಿದ್ರೆ, ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಈ ಪ್ರಸ್ತುತ ಯುಗದಲ್ಲಿ ತುಂಬಾ ಮುಖ್ಯ ಆಗಿದೆ. ಸೊ ಹಾಗಾಗಿ ಈ ಒಂದು ಪುಟ್ಟ ಕಥೆನ ಹೇಳಿದ್ದು. ಈ ಕಥೆಯಿಂದ ನೀವೇನು ಅರ್ಥ ಮಾಡ್ಕೊಂಡ್ರಿ? ನೀವು ಮುಂದಕ್ಕೆ ಸಹಾಯ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಪುಟ್ಟ ಆಲೋಚನೆ ಖಂಡಿತವಾಗ್ಲೂ ಬಂದಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಅನೇಕ ಸನ್ನಿವೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಎದುರಿಸಿರ್ತೀವಿ. ಆಯಿತಾ? ನಾವು ಮಾಡುವ ಒಂದು ಒಳ್ಳೆಯ ಕೆಲಸ, ನಾವು ಮಾಡುವ ಒಂದು ಒಳ್ಳೆಯ ಸಹಾಯ ಅದು ನಮಗೆ ಮುಳ್ಳಾಗುವುದಾದರೆ ಅಂಥ ಸಹಾಯನ ನಾವು ಮಾಡಬೇಕಾ ಅಲ್ವಾ? ಖಂಡಿತ ನಮ್ಮ ಮುಂದೆ ಒಂದು ಪ್ರಶ್ನೆ ಬಂದು ನಿಂತ್ಕೊಳ್ಳುತ್ತೆ. ಅದು ಒಂದು ರೀತಿ ಆದರೆ, ಅದೇ ಇನ್ನೊಂದು ರೀತಿ ನಾವು ಸಹಾಯ ತೆಗೆದುಕೊಳ್ಳುವಾಗ ಅವರ ಅಡಿಯಾಳಾಗುವಂಥದ್ದು, ಅವರ ಆಬ್ಲಿಗೇಷನ್ಗೆ ಒಳಗಾಗುವಂಥದ್ದು, ಆ ರೀತಿ ಸಹಾಯ ಬೇಕಾ ಅಂತ ಅಲ್ವಾ? ಈ ಎರಡೂ ಪರ್ಸ್ಪೆಕ್ಟಿವ್ ಸಹಾಯದ ವಿಚಾರ ನಿಮಗೇನು ಅನಿಸುತ್ತೆ? ಆಯಿತಾ? ಅದನ್ನು ಖಂಡಿತವಾಗ್ಲೂ ನಾನು ಕಾಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ಮುಂದೆ ಸಹಾಯ ಮಾಡಬೇಡಿ ಅಂತ ಹೇಳಲ್ಲ, ಸಹಾಯ ಮಾಡುವಂಥದ್ದು ನಿಜವಾಗ್ಲೂ ಒಳ್ಳೆಯದೇ, ಅದು ನಮಗೆ ರಿಟರ್ನ್ ಆಗುತ್ತೆ. ಆದರೆ ಸಹಾಯ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಸಹಾಯ ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೂ ಯೋಚನೆ ಮಾಡಿ, ನಂತರ ಅದಕ್ಕೆ ನೀವು ಬದ್ಧರಾಗಿ. ಇಲ್ಲ ಅಂದರೆ ಕುರಿಯ ಗತಿಯೇ ನಿಮಗೂ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಪುಟ್ಟ ಕಥೆಯಿಂದ, ಈ ಒಂದು ವಿಚಾರದಿಂದ ಸಹಾಯದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಯೋಚನೆ ಮಾಡಿ. ಈ ಕಾನ್ಸೆಪ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿಯ ಮತ್ತೊಂದು ಕಾನ್ಸೆಪ್ಟೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಗೆ ಅನಿಸಿದ್ದನ್ನು ಮಾಡ್ತಾ ಇರಿ. ಹಾಗೆ ಒಳ್ಳೆಯ ವಿಚಾರ ಎಲ್ಲರೂ ತಲುಪಬೇಕು, ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ನಮಸ್ತೆ.